ತುಮಕೂರು ಕ್ಷೇತ್ರದ ಭಿನ್ನಮತ ಶಮನಕ್ಕೆ ಬಿಜೆಪಿ ಕಸರತ್ತು ನಡೆಸ್ತಾ ಇದೆ. ಪಕ್ಷ ತೊರೆಯುವ ಬಗ್ಗೆ ಸುಳಿವು ಕೊಟ್ಟಿದ್ರು ಜೆಸಿ ಮಾಧುಸ್ವಾಮಿ. ನೋಡಿ, ಮಾಧುಸ್ವಾಮಿ ತುಮಕೂರು ಲೋಕಸಭಾ ಅಖಾಡಕ್ಕೆ ಬಿಜೆಪಿಯಲ್ಲೇ ಸೋಮಣ್ಣ ಅವರ ಸ್ಪರ್ಧೆಗೆ ವಿರೋಧ ಮಾಡ್ತಿದ್ದು, ಯಡಿಯೂರಪ್ಪನವರು ಸಮಾಧಾನ ಮಾಡಿದರೂ ಕೂಡ ತಣ್ಣಗಾಗಿಲ್ಲ. ಸೋಮಣ್ಣ ಕೂಡ ಭೇಟಿಯಾಗಿದ್ದರು. ಆದರೆ ಈಗ ಹೈಕಮಾಂಡ್ ಒಂದು ನ್ಯೂ ಪ್ಲಾನ್ ಮಾಡಿದೆ. ಜೆಸಿ ಮಾಧುಸ್ವಾಮಿಗೆ ಚುನಾವಣಾ ಉಸ್ತುವಾರಿಯಾಗಿ ನೇಮಕ ಮಾಡಲಾಗಿದೆ. ಉಡುಪಿ ಚಿಕ್ಕಮಗಳೂರು ಚುನಾವಣಾ ಉಸ್ತುವಾರಿ ಆಗ್ತಿದ್ದಾರೆ ಮಾಧುಸ್ವಾಮಿ. ಹೈಕಮಾಂಡ್ನಿಂದ ಮಾಧುಸ್ವಾಮಿ ಅವರಿಗೆ ಕರೆ ಬಂದಿದೆ. ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ. ಕೋಟಾ ಶ್ರೀನಿವಾಸ್ ಪೂಜಾರಿಯನ್ನ ಗೆಲ್ಲಿಸಿಕೊಂಡು ಬರುವಂಥ ಜವಾಬ್ದಾರಿ ಕೊಟ್ಟಿದ್ದಾರೆ. ತುಮಕೂರು ಕ್ಷೇತ್ರದ ಭಿನ್ನಮತ ಶಮನಕ್ಕೆ ಈ ರೀತಿಯಾದಂಥ ಪ್ಲಾನ್ ಅನ್ನು ಕೈಗೊಂಡಿದ್ದಾರೆ. ಅಂದರೆ ಈ ಜವಾಬ್ದಾರಿಯನ್ನ ಅವರು ಒಪ್ಕೊಳ್ಳೇಬೇಕಾಗುತ್ತೆ. ಅಲ್ಲಿ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಗೆಲುವಿಗೆ ಸಹಕಾರವನ್ನು ಕೇಳಲೇಬೇಕಾಗತ್ತೆ. ಅಲ್ಲಿ ಹೋಗಬೇಕಾಗತ್ತೆ, ಓಡಾಡಬೇಕಾಗತ್ತೆ, ಪ್ರಚಾರದಲ್ಲೂ ಕೂಡ ತೊಡಗಿಸ್ಕೊಳ್ಬೇಕಾಗತ್ತೆ. ಇದಕ್ಕಷ್ಟೇ ಮಾಧುಸ್ವಾಮಿ ಸುಮ್ಮನೆ ಆಗ್ತಾರಾ? ಪಕ್ಷ ಬಿಡುವ ಸುಳಿವನ್ನು ಕೊಟ್ಟಿದ್ರು. ಯಡಿಯೂರಪ್ಪನವರೇ ಹೋಗಿ ಅವರ ಅಸಮಾಧಾನವನ್ನು ಶಮನ ಮಾಡಿ ಬಂದಿದ್ರು. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಮಾಧುಸ್ವಾಮಿಯವರ ಬಂಡಾಯದ ಶಮನಕ್ಕೆ ಹೈಕಮಾಂಡೇ ಈಗ ಮುಂದಾಗಿದೆ. ಈ ಪ್ಲ್ಯಾನ್ ವರ್ಕೌಟ್ ಆಗ್ಬೋದಾ? ಹಾಗಾದರೆ ಅಂದರೆ ಈಗ ಅವರು ಕ್ಷೇತ್ರದಿಂದ ಹೊರಗೆ ಹೋಗಿಬಿಟ್ರೆ ಮತ್ತೆ ಅದು ಎಫೆಕ್ಟ್ ಆಗೋದಿಲ್ವ? ಹಾಗಾದರೆ ಜೊತೆಗೆ ಈಗ ಮಾಧುಸ್ವಾಮಿಯವರು ಇದನ್ನು ಈಸಿಯಾಗಿ ಒಪ್ಕೊಳ್ತಾರಾ, ತಟಸ್ಥವಾಗಿರ್ತಾರ ಅಂತ? ಎಸ್ ಪ್ರಭು, ಈಗಾಗಲೇ ಕೂಡ ಏನು ಟಿಕೆಟ್ ಕೈ ತಪ್ಪಿದ ಅಸಮಾಧಾನಿತರಲ್ಲಿ ಮನವೊಲಿಸುವಲ್ಲಿ ಹೈಕಮಾಂಡ್ ಕೂಡ ಎಂಟ್ರಿ ಆಗಿದೆ ಅಂತಾನೆ ಕೂಡ ಹೇಳ್ಬೋದು. ಏನು ಮಾಧುಸ್ವಾಮಿ ಅವರು ಸಾಕಷ್ಟು ರೀತಿಯ ಒಂದು ಅಸಮಾಧಾನ ಹಾಕಿದ್ರು. BSY ಭೇಟಿ ಕೊಟ್ಟು ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಸೋಮಣ್ಣನವರು ಭೇಟಿ ಕೊಟ್ಟರು ಕೂಡ ನಾನು ಸಪೋರ್ಟ್ ಮಾಡ್ತೀನ ಇಲ್ವಾ ಅನ್ನೋಂಥದ್ದು ಇನ್ನೂ 2-3 ದಿವಸ ಬೇಕು ಅನ್ನೊಂದು ಟೈಮ್ ಅನ್ನು ಕೂಡ ಕಳೆದ 3-4 ದಿನದಿಂದ ಭೇಟಿ ಆದಂತ ಸಂದರ್ಭದಲ್ಲಿ ಸೋಮಣ್ಣವರು ಕೂಡ ಹೇಳ್ಕಳಿಸಿದ್ರು. ಆದ್ರೆ ಇದನ್ನ ಮನಗೊಂಡಂತಹ ಹೈಕಮಾಂಡ್ ಈಗ ಮತ್ತೊಂದು ಜವಾಬ್ದಾರಿಯನ್ನ ಹಾಕೋದ್ರ ಜೊತೆಗೆ ಪಕ್ಷ ಸಂಘಟನೆಯನ್ನ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಈಗಾಗಲೇ ಕೂಡ ಹೈಕಮಾಂಡ್ ಮಾಡಿರ್ತಕ್ಕಂಥದ್ದು. ಈ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೂಡ ಏನು TV5 ಜೊತೆ ಮಾಧುಸ್ವಾಮಿ ಅವರು ಕೂಡ ಹಂಚ್ಕೊಂಡಿರ್ತಕ್ಕಂಥದ್ದು. ನನ್ಗೆ ಈಗಾಗಲೇ ಕೂಡ ಚುನಾವಣಾ ಉಸ್ತುವಾರಿಯಾಗಿ ಬೆಂಗಳೂರಿನಿಂದ ಏನು ದೂರವಾಣಿ ಕರೆ ಮೂಲಕ ನನಗೆ ತಿಳಿಸಿದ್ದಾರೆ. ಉಡುಪಿ ಮತ್ತೆ ಚಿಕ್ಕಮಗಳೂರು ಜೊತೆಗೆ ಹಾಸನ, ಚಿತ್ರದುರ್ಗ ಕೂಡ ಪ್ರಚಾರಕ್ಕೆ ಹೋಗ್ಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹಂಚ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಾನು ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದೀನಿ. ಇದೇ 3ನೇ ತಾರೀಕು ಏನು ಸೋಮಣ್ಣ ಅವರು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ಆ ಒಂದು ನಾಮಿನೇಷನ್ ನಲ್ಲಿ ನಾನು ಭಾಗಿಯಾಗ್ತಾ ಇಲ್ಲ. ಯಾಕೆಂದ್ರೆ ನನಗೆ ಅಲ್ಲಿಗೆ ಹೋಗೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಬೆಂಬಲಿಗರು ಮತ್ತೆ ಕಾರ್ಯಕರ್ತರು ಅವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತಾನು ಕೂಡ ಹೇಳಿರುವಂತದ್ದು. ಜೊತೆಗೆ ಒಟ್ಟಾರೆ ಹೇಳೋದಾದ್ರೆ ಏನು ಸಾಕಷ್ಟು ರೀತಿಯ ಒಂದು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಂತ ಇನ್ನು ಮಾಧುಸ್ವಾಮಿ ಅವರಿಗೆ ಎಲ್ಲೋ ಒಂದು ರೀತಿಯಾಗಿ ಹೈಕಮಾಂಡ್ ಬ್ರೇಕ್ ಹಾಕೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಜೊತೆಗೆ ಯಾವುದೇ ರೀತಿಯಂತ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಕೂಡ ಮುಂದಾಗಿದೆ ಅಂತ ಕೂಡ ಹೇಳ್ಬೋದು. ಯಾಕೆಂದ್ರೆ ಅಲ್ಲಿ ಪಕ್ಷ ಸಂಘಟನೆಗೆ ಒತ್ತನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಚಾರಕ್ಕೆ ಚುನಾವಣಾ ಪ್ರಭಾರಿಯನ್ನಾಗಿ ನೇಮಕವನ್ನ ಮಾಡಿರ್ತಕ್ಕಂಥದ್ದು. ಏನು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಗೆಲ್ಲಿಸ್ಕೊಂಡ್ ಬರಬೇಕು, ಜೊತೆಗೆ ಅಲ್ಲಿ ಹೆಚ್ಚು ಪಕ್ಷ ಸಂಘಟನೆಗೆ ಒತ್ತನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಧುಸ್ವಾಮಿ ಅವರನ್ನ ಚಿಕ್ಕಮಗಳೂರು ಮತ್ತೆ ಉಡುಪಿ ಏನು ಲೋಕಸಭಾ ಚುನಾವಣೆಯ ಬಿಜೆಪಿ ಉಸ್ತುವಾರಿಯನ್ನಾಗಿ ನೇಮಕ ಮಾಡಿ ಈಗಾಗಲೇ ಕೂಡ ದೂರವಾಣಿ ಮುಖಾಂತರ ಅವರಿಗೆ ಸಂದೇಶವನ್ನು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಮಾಧುಸ್ವಾಮಿ ಅವರು ಕೂಡ ಚಿಕ್ಕಮಗಳೂರು ಮತ್ತೆ ಉಡುಪಿಗೆ ಹೋಗೋಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ತುಮಕೂರು ರಾಜಕಾರಣವನ್ನ ಬಿಟ್ಟು ಇನ್ನು ಚಿಕ್ಕಮಗಳೂರು ಉಸ್ತುವಾರಿಯನ್ನಾಗಿ ನೇಮಕ ಮಾಡಿ ಅಲ್ಲಿನ ಒಂದು ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರ ಅನ್ನುವಂಥದ್ದು ಸಾಕಷ್ಟು ರೀತಿಯ ಒಂದು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಮಾಧುಸ್ವಾಮಿ ಅವರು TV5 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ನನ್ಗೆ ಈಗಾಗಲೇ ಕೂಡ ಹೈಕಮಾಂಡ್ ಇಂದ ಏನು ಸಂದೇಶ ಕೂಡ ಬಂದಿದೆ. ಪಕ್ಷ ಬಿಡ ಯಡಿಯೂರಪ್ಪ ಅವರು ಬಂದಂತ ಸಂದರ್ಭದಲ್ಲಿ ನಾನು ಪಕ್ಷ ಬಿಡಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆನೆ ಕೂಡ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದೆ. ಆದ್ರೆ ಈಗ ಮತ್ತೊಂದು ಜವಾಬ್ದಾರಿ ಕೊಟ್ಟಿರೋದ್ರಿಂದ ನಾನು ಹೋಗ್ತಾ ಇದ್ದೀನಿ, ನನ್ನ ಸಚಿವರನ್ನಾಗಿ ಮಾಡಿತ್ತು, ಹಾಗಾಗಿ ನಾನು ಹೋಗಲಿ ಕೆಲಸವನ್ನ ಮಾಡ್ತೀನಿ ಅನ್ನೋ ಮಾಹಿತಿಯನ್ನು ಕೂಡ TV5 ಜೊತೆ ಮಾಧುಸ್ವಾಮಿ ಅವರು ಹಂಚ್ಕೊಂಡಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.